ಹಾ, ಪ್ರಾರಂಭ ಮಾಡ್ರಿ ಅಣ್ಣ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಸರ್ಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾಯಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಗುರುಂ ಪರಮಾನಂದಂ ವಂದೇ ಸ್ವಾನಂದ ವಿಗ್ರಹಂ ಯಶ ಸಾನ್ನಿಧ್ಯ ಮಾತ್ರೇನ ಚಿದಾನಂದಾಯತೆ ತನುಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಚನ್ನಬಸವೇಶ್ವರಾಯ ನಮಃ. ಓಂ ಶ್ರೀ ಗುರು ಪ್ರಭು ಸ್ವಾಮಿನೇ ನಮಃ. ಇಂತೆ ತ್ರಿಮೂರ್ತಿಗಳು ಮೊದಲಾದ 770 ಅಮರಗಣಗಳ ಅಸಂಖ್ಯಾತ ಶರಣರ ಶ್ರೀಪಾದ ಪದ್ಮಗಳಿಗೆ ಅನಂತ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಬಸವವಾಣಿ ಸಾಮಾಜಿಕ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂತಹ ಮಾತೋಶ್ರೀ ಶ್ರೀ ಸುಜಾತ ಅಮ್ಮನವರನ್ನ ಮೊದಲು ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ನಾಡಿನ ಬೇರೆ ಬೇರೆ ಭಾಗದಲ್ಲಿರ್ತಕ್ಕಂಥವರು, ನಮ್ಮ ಕರ್ನಾಟಕವನ್ನು ಹೊರತುಪಡಿಸಿ ಪುನಃ ಮೊದಲಾದ ಸ್ಥಾನದಲ್ಲಿ ನೆಲೆಸಿರ್ತಕ್ಕಂಥವರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇವರೆಲ್ಲರೂ ಒಂದೊಂದು ಅಮೂಲ್ಯ ರತ್ನ ಸದೃಶ್ಯರಿದ್ದಾರೆ. ಆ ಬಸವಣ್ಣನವರ ಒಂದು ಪರಂಪರೆಯಲ್ಲೇ ಸಾಗಿ ಮೈ ಮನಗಳಲ್ಲೇ ಬಸವ ನಾಮಾಮೃತವನ್ನು ತುಂಬಿಕೊಂಡು ಬಸವಮಯ ಪ್ರಪಂಚವನ್ನ ನಿರ್ಮಿಸುವ ಪ್ರಯತ್ನದಲ್ಲಿ ಅಷ್ಟು ಜನ ತೊಡಗ್ಯಾರ. ಅವರೆಲ್ಲರ ಶ್ರೀಪಾದಗಳಿಗೆ, ಅವರಿವರೆನ್ನದೇ ಸರ್ವ ಗುರು ಹಿರಿಯರ ಶ್ರೀಪಾದಗಳಿಗೆ ಅನಂತ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಇವತ್ತಿನಿಂದ ಒಂದು ತಿಂಗಳ ಪರ್ಯಂತ, ಮಧ್ಯದಲ್ಲಿ 2-3 ದಿವಸ ನಂದು ಗ್ಯಾಪ್ ಆಗುತ್ತಾರೆ, ಅದನ್ನು ಬಿಟ್ಟರೆ ಒಂದು ತಿಂಗಳ ಪರ್ಯಂತ ಶ್ರಾವಣ ಮಾಸ ಪ್ರಯುಕ್ತ ಇವತ್ತಿನಿಂದ ಶ್ರಾವಣ ಪ್ರಾರಂಭ ಆಗ್ತದ. ಶ್ರಾವಣ ಮಾಸ ಕನಿಷ್ಠ ಪಕ್ಷ ವರ್ಷದಲ್ಲಿ 1 ತಿಂಗಳಾದರೂ ಸದ್ಗ್ರಂಥಗಳ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡ್ಬೇಕಂತೇಳಿ ಈ ಶ್ರಾವಣ ಮಾಸವನ್ನ ಮೀಸಲಾಗಿಟ್ಟಾರ್ರಿ ನಮ್ಮ ಪೂರ್ವಜರು. ಎಲ್ಲ ಕಡೆ ಪ್ರತಿಯೊಂದು ಊರುಗಳಲ್ಲಿ, ಆಯಾಯ ಮಠ ಮಂದಿರದಲ್ಲಿ, ಎಲ್ಲೆಲ್ಲಿ ನೋಡಿದಲ್ಲಿ ಅಲ್ಲೆಲ್ಲಿ ಈ ಶ್ರಾವಣ ಮಾಸದಲ್ಲಿ ಭಜನೆಗಳು ನಡೀತಾವ, ಕೀರ್ತನೆಗಳು ನಡೀತಾವ, ಪುರಾಣ ಪ್ರವಚನ ನಡೀತಾ ಇರ್ತದ. ಕನಿಷ್ಠ ಪಕ್ಷ 12 ತಿಂಗಳಲ್ಲಿ 1 ತಿಂಗಳಾದರೂ ನಾವು ನಮ್ಮ ಜೀವನದ ಈ ಸಮಯವನ್ನ 1 ತಾಸು 1.5 ತಾಸು ಇಷ್ಟು ಸಮಯವನ್ನ ಪರಮಾರ್ಥ ಚಿಂತನೆಯಲ್ಲಿ ತೊಡಗಿಸೋಣ ಅಂತೇಳಿ ಎಲ್ಲರೂ ಭಾಗ್ಯ ಆಗ್ತಾ ಇರ್ತಾರೆ. ಅಂತ ಒಂದು ಸದಾವಕಾಶ ಏನಪ್ಪಾ ಅಂತಂದ್ರೆ ನಮ್ಮೆಲ್ಲರಿಗೂ ಈ ಸುಜಾತ ಅಮ್ಮವ್ರು ಕೊಟ್ಟಿರೋದು, ನೀವು ಅಲ್ಲಿ ಹೋಗಬೇಡ್ರಿ, ನೀವು ಇದ್ದಲ್ಲಿಗೆ, ನೀವು ಯಾವ ಜಾಗದಾಗ ಇರ್ತೀರಿ ಅಲ್ಲೇ ನಿಮ್ಮ ಕಿವಿಯ ಸಮೀಪವೇ ಬಸವಣ್ಣನ ವಚನಗಳು ಮುಟ್ಟಲಿ ಅಂತ ಹೇಳ್ತಾ 1 ತಿಂಗಳ ಸುಜಾತ ಅಮ್ಮವರು ಏನು ನಿರ್ಣಯ ತಗೊಂಡಾರಂತಂದ್ರೆ, ಈ ನಮ್ಮ ಬಸವ ಪರಂಪರೆಯ ಒಂದು ಮನುಷ್ಯ ಶರೀರ ರೂಪದಂತೆ ಬಸವ ಪರಂಪರೆಯನ್ನು ನಾವು ನೋಡಿದ್ರೆ, ಈ ಶರೀರದಲ್ಲಿ ಒಂದು ಶರೀರದ, ಅದರಲ್ಲೇ ಪ್ರಾಣ ಇರ್ತದ, ಅದರೊಳಗೆ ಚೈತನ್ಯ ಇರ್ತದ. ಅಂದ್ರೆ ಈ 3 ಇರ್ತಾವ ಶರೀರದಲ್ಲಿ. ಅಂದ್ರೆ ಇದು ಸಜೀವ ಪ್ರಾಣಿ ಅಂತ ಹೇಳಿಸ್ಕೊತದ್ರಿ. ಶರೀರ ಬೇಕು, ಒಳಗೆ ಪ್ರಾಣ ಬೇಕು, ಶರೀರಕ್ಕೆ ಪ್ರಾಣಕ್ಕೆ ಆಹಾರವಾಗಿರುವ ಒಳಗೆ ಚೈತನ್ಯನೂ ಇರಬೇಕು. ಅಂದಾಗ ಅದು ಸಜೀವ, ಜೀವಂತಿಕೆ ಇದೆ ಅಂತ ಅರ್ಥ. ಹಾಗೆಯೇ ಬಸವ ಪಥದಲ್ಲಿ, ಶರಣರ ಮಾರ್ಗದಲ್ಲಿ
ಇಡೀ ಶರಣರ ಪಥವನ್ನ ಒಂದು ಮನುಷ್ಯನ ಆಕೃತಿ ಹೋಲಿಸಿದ್ರ ಅಷ್ಟಾವರಣವೇ ಹಂಗಾಗ್ತದ. ಹೊರಗಿನ ಶರೀರ ಏನದಲ್ಲ, ಇಡೀ ಬಸವ ಪರಂಪರೆಯ ಬಸವ ಪಥವನ್ನ ನಾವು ನೋಡಿದ್ರ ಅಷ್ಟಾವರಣವೇ ಅಂಗ ಅಂದ್ರೆ ಶರೀರ. ಅದರಲ್ಲಿ ಪಂಚಾಚಾರಗಳು ಅಂತ ಗೊತ್ತಲ್ಲ, ಆ ಪಂಚಾಚಾರಗಳೇ ಪುರಾಣ. ಆ ನಂತರ ಒಳಗಿರೋ ಬ್ರಹ್ಮ ಚೈತನ್ಯ ಅಥವಾ ಆ ಜೀವದ ಮೂಲ ಸ್ವರೂಪ ಯಾವುದು ಅಂತಂದ್ರ ಅದು ಷಟ್ಸ್ಥಲ. ಅಷ್ಟಾವರಣವೇ ಅಂಗ, ಪಂಚಾಚಾರವೇ ಪುರಾಣ, ಷಟ್ಸ್ಥಲವೇ ಚೈತನ್ಯ ಅಂತಂದ್ರ ಆತ್ಮ ಸ್ವರೂಪ ಅಂತೇಳಿ ಹಿಂಗ ನಾವು ನೋಡಬಹುದು ಅಂತ ಪ್ರಾಚೀನ ಹಿರಿಯರು ಹೇಳ್ಯಾರ. ಎಲ್ಲರೂ ಬಸವ ಪರಂಪರೆಯನ್ನ ಸರಿಯಾಗಿ ಅಧ್ಯಯನ ಮಾಡ್ಕೊಂಡಿರ್ತಕ್ಕಂಥ ಮಹನೀಯರ ಒಂದು ಅಭಿಪ್ರಾಯ ಇದು. ಅದರಲ್ಲಿ ಅಂಗರೂಪವಾಗಿರುವಂತ ಅಷ್ಟಾವರಣಗಳನ್ನ, ಯಾಕಂತಂದ್ರೆ ತಾವೆಲ್ಲ ಕೇಳಿರ್ತೀರಿ, ಏನಪ್ಪಾ ನಮಗೆ ಗೊತ್ತಿಲ್ಲ ಏನದು ಅಷ್ಟಾವರಣ, ಎಲ್ಲರಿಗೂ ಗೊತ್ತು. ಪಂಚಾಚಾರಗಳ ಗೊತ್ತಿಲ್ಲೇನು, ಅವು ಕೂಡ ಗೊತ್ತು. ಷಟ್ಸ್ಥಲ ಗೊತ್ತಿಲ್ಲೇನು, ಅದೂ ಗೊತ್ತು. ಮತ್ತೆ ಯಾಕೆ ಇದನ್ನು ಚಿಂತನೆ ಸೇರಿ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಯಾಕಂತಂದ್ರೆ ಒಂದ್ ಸ್ವಲ್ಪ ವರಿ ಹಚ್ಚೋದಾದ್ರೆ ಈಗ ಒಂದ್ ತಿಂಗಳು ನಾವು ಏನ್ ತಿಳ್ಕೊಂಡಿವಿ ವಚನ ಸಾಹಿತ್ಯದಲ್ಲಿ ಏನ ಅದ, ನಮ್ಮ ತಿಳುವಳಿಕೆ ಸರಿ ಅದನೋ ತಪ್ಪದನೋ ಅನ್ನೋದನ್ನ ಒಂದಿಷ್ಟು ವಚನಗಳನ್ನ ಮುಂದಿಟ್ಕೊಂತ ಅದನ್ನ ಚಿಂತನೆ ಮಾಡ್ತಾ 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 ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದ್ರಿ. ನಮ್ಮ ತಿಳುವಳಿಕೆ ಸರಿ ಅದನೋ ತಪ್ಪದನೋ ಒಂದಿಷ್ಟೆಲ್ಲರೂ ಸೇರಿ, ಇಲ್ಲಿ ಹೇಳಲು ನಾನು ಒಬ್ಬನೇ ಅಲ್ಲ, ಎಲ್ಲರೂ ಸೇರಿ ಒಂದು ತಿಂಗಳ ಪರ್ಯಂತ ಮೊದಲು ಅಂಗವನ್ನ ತಿಳ್ಕೊಂಡು, ಬಸವ ಪರಂಪರೆಯ ಅಂಗ ಯಾವುದಪ್ಪಾ ಅಂತಂದ್ರೆ ಅದು ಅಷ್ಟ ಆವರಣಗಳು. ಆವರಣ ಅಂತಂದ್ರ ಹೊದಿಕೆ. 8 ಹೊದಿಕೆಗಳನ್ನ ಹೇಳ್ಯಾರ ಶರಣರು. ಯಾಕೆ ಹೇಳ್ಯಾರ ಅಂತಂದ್ರ ಅದು ನಮ್ಮ ರಕ್ಷಣೆಯನ್ನ ಮಾಡ್ತವ್ರಿ ಅಷ್ಟ ಆವರಣಗಳು. ಅದರಲ್ಲಿ ಒಂದನೇದು ನಾವು ಇವತ್ತು ನೋಡುವಂಥದ್ದು ಗುರು ಅನ್ನುವಂಥದ್ದಿಂದ ಪ್ರಾರಂಭ. ಅಷ್ಟಾವರಣಗಳ ಪೈಕಿ ಒಂದನೇದು ಗುರು. ಒಂದು ಮಧ್ಯಂತರದಲ್ಲೇ ಒಂದು ಪ್ರಚಾರ ಇತ್ತು. ಏನ ವಿಚಾರ ಅಂತಂದ್ರೆ ಈ ಅಷ್ಟಾವರಣಗಳನ್ನ 3 ಭಾಗ ಆಗಿ ವಿಂಗಡಿಸಿದ್ರು ಕೆಲವು ಜನ. ಅಂದ್ರ ಇದರಲ್ಲಿ ಕೆಲವೊಂದಿಷ್ಟು ಉಪಾಖ್ಯ ಅದಾವ, ಕೆಲವೊಂದಿಷ್ಟು ಸಾಧನಗಳಿದ್ದಾವ, ಕೆಲವೊಂದಿಷ್ಟು ವಸ್ತುಗಳದಾವ ಅಂತೇಳಿ. ಆದ್ರೆ ವಚನ ಸಾಹಿತ್ಯದಲ್ಲಿ ಶರಣರ ಅಭಿಪ್ರಾಯದಲ್ಲೇ ಹೀಗಿಲ್ಲ. 99% ಜನ ಉಪನ್ಯಾಸಕರು, ವಚನ ಸಾಹಿತ್ಯವನ್ನ ಉಪದೇಶ ಮಾಡುವವರು ಇದೇ ಪ್ರಕ್ರಿಯೆದಾಗ ಹೋಗ್ತಾರೆ. ಕೆಲವು ಪೂಜೆ ವಸ್ತುಗಳಪ್ಪ, ಕೆಲವೊಂದಿಷ್ಟು ಅದರ ಫಲ, ಪಾದೋದಕ ಪ್ರಸಾದ ಫಲ, ಆ ನಂತರ ಇವು ವಿಭೂತಿ, ರುದ್ರಾಕ್ಷ, ಇವು ಬಳಸುವಂತ ಪದಾರ್ಥ. ಈ ತರದ ವ್ಯವಸ್ಥೆ ಐತಿ ಬಹಳಷ್ಟು ಜನರಲ್ಲಿ. ಆದ್ರೆ ಇದು ತಪ್ಪು ಮಾಹಿತಿ. ಎಲ್ಲಿಯೂ ಶರಣರ ವಚನಗಳಲ್ಲಿ ಎಲ್ಲಿಯೂ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ಮಂತ್ರ, ವಿಭೂತಿ, ರುದ್ರಾಕ್ಷಕ್ಕ ಭಿನ್ನತೆ ಮಾಡಿಲ್ಲ. ಇದನ್ನ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತದೆ. ಯಾವುದು ಗುರು ಸ್ವರೂಪವು ಅದೇ ಲಿಂಗ ಸ್ವರೂಪ, ಅದೇ ಜಂಗಮ ಸ್ವರೂಪ, ಅದೇ ಮಂತ್ರ ಸ್ವರೂಪ, ಅದೇ ರುದ್ರಾಕ್ಷಿ, ಅದೇ ವಿಭೂತಿ, ಅದೇ ಎಲ್ಲ. ಈ 8 ಏನದಾವಲ್ಲ ಇವು ಒಂದು 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 ಬೇರೆ ಬೇರೆ ಅಲ್ಲವು. ಅದರ ವಿವೇಚನೆಯನ್ನೇ ಮಾಡೋದದ ಈಗ ಸದ್ಯ ಸಂಪೂರ್ಣವಾಗಿ. ನಾನು ಈ ತತ್ವಜ್ಞಾನವನ್ನು ಹೇಳ್ಬೇಕಾದ್ರ ಭಾರತೀಯ ಮನುಷ್ಯಗಳು ಹೇಳಿರ್ತಕ್ಕಂಥದ್ದಕ್ಕ ಆ ನಂತರ ನಮ್ಮ ಶರಣರ ವಚನದಲ್ಲಿರುವಂಥದ್ದನ್ನು ಎರಡನ್ನು ಹೋಲಿಕೆ ಮಾಡ್ತಾ ಮಾಡ್ತಾ ಹೋಗ್ತೀನಿ. ಎಲ್ಲೆಲ್ಲೇ ಎರಡರಲ್ಲೇ
ವ್ಯತ್ಯಾಸ ಅದ, ಎಲ್ಲೆಲ್ಲೇ ಎರಡು ಒಂದ ಅದಾವ ಅನ್ನೋದನ್ನ ತಾವೇ ತಮ್ಮೊಳಗ ಅರ್ಥ ಮಾಡ್ಕೋಬೇಕು. ಈಗ ಇನ್ನ ಚಿಂತನೆ ಪ್ರಾರಂಭ ಆಯ್ತಂತಂದ್ರೆ ಭಾರತೀಯ ತತ್ವಜ್ಞಾನದ ಜೊತೆಗೆ ವಚನ ಸಾಹಿತ್ಯ. ಈ ಗುರು ಅನ್ನುವಂತ ಶಬ್ದ ಅದ. ಇವತ್ತು ಗುರು ಅನ್ನೋ ಪದಕ್ಕ ತತ್ವಶಾಸ್ತ್ರದಲ್ಲಿ ಏನು ವ್ಯಾಖ್ಯಾನ ಅದ, ಶರಣರ ವ್ಯಾಖ್ಯಾನ ಹೇಗೆ, ಎರಡೂ ನೋಡೋದು. ಅಂದ್ರ ನಮಗ ಪರಿಪೂರ್ಣತ್ವದ ಜ್ಞಾನ ಆಗುತ್ತದೆ. ಜೊತೆಗೆ ದರ್ಶನಗಳ ಜ್ಞಾನನೂ ಆಗ್ತದ, ಶರಣರ ವಚನಗಳ ಜ್ಞಾನ ನಮಗ್ ಗೊತ್ತಾಗ್ತದೆ. ಮತ್ತೆಲ್ಲರ ಹೋಲಿಕೆ ಅಧ್ಯಯನನೂ ಕೂಡ ನಡೀತದ. ಈ ನಿಟ್ಟಿನೊಳಗ ಒಂದಿಷ್ಟು ಅದನ್ನು ಹೇಳ್ತೇನೆ, ಒಂದಿಷ್ಟು ಶರಣ ಪರಂಪರೆದು ಕೂಡ ಹೇಳ್ತೇನೆ. ಆಗ್ಬೋದಲ್ಲ? ಅಲ್ಲದೆ ಮಾರ ಯಾರು ಒಬ್ರು ಹೇಳ್ರಿ, ಆಗ್ಬೋದ ಅಥವಾ ಬರೀ ವಚನ ಸಾಹಿತ್ಯ ಮಾತ್ರ ಹೇಳ್ಬೇಕು? ಆಗ್ಬೋದ್ರಿ ಅಪ್ಪಾಜಿ, ಆಗ್ಬೋದಪ್ಪ. ಅವೆಲ್ಲ ಆವರಣಗಳನ್ನ ಇದನ್ನ ಹೇಳಿದ್ರೆ ಸರ್ ಸುವ್ಯವಸ್ಥಿತವಾಗಿ ಹಾಕತಿರಪ್ಪಾರ. ಅದೇ ಸಾಕು. ನೀವ್ ಎರಡು ಹೇಳಂದ್ರ ಎಷ್ಟು ಸಾಕು ನನಗೆ. ಯಾಕಂದ್ರೆ ಭಾರತೀಯ ತತ್ವಜ್ಞಾನದ ಜೊತೆಗೆ ಇದನ್ನ ಹೋಗ್ತೇನೆ ನಾನೀಗ. ಒಳ್ಳೆ ಬೆಳವಣಿಗೆ ನಿಧಾನ ಉಂಟದ್ರಿ, ಪ್ರಧಾನ ಆಗಿತ್ತು ಇಷ್ಟ, ಮತ್ತೇನಿಲ್ಲ. ವಿಷಯ ಪ್ರಧಾನ ಐತ್ರಿ. ಧನ್ಯವಾದ. ನಾವು ದಂಡಪ್ಪ. ಆಯ್ತು, ಧನ್ಯವಾದ. ಈ ಪ್ರಾರಂಭ ಮಾಡೋಣ್ರಿ. ಒಂದೇದು ಗುರು ಅನ್ನುವಂತ ತತ್ವ. ಗುರು ಅಂತಂತ ಎದಕ್ಕಂತಾರಪ್ಪ? ಮೊದಲು ನಾವು ಶಾಸ್ತ್ರ ಪ್ರಮಾಣದಲ್ಲಿ, ಭಾರತೀಯ ತತ್ವಜ್ಞಾನದಲ್ಲಿ ಗುರು ಅಂದ್ರೆ ಯಾರು, ಗುರುವಿನ ಮಹತ್ವವೇನು, ಗುರುವಿನ ಅವಶ್ಯಕತಾ ಏನು, ಗುರುವಿನ ಸ್ವರೂಪವೇನು, ಗುರುವಿನ ಲಕ್ಷಣಗಳೇನು, ಗುರು ಮನುಷ್ಯನೋ, ಜಾತಿಗೆ ಸೀಮಿತನೋ, ವರ್ಣ ಧರ್ಮಾದಿಗಳಿಗೆ ಸೀಮಿತನೋ, ಹೇಗೆ? ಇಷ್ಟೊಂದು ಕೆಲವು ಪ್ರಶ್ನೆಗಳನ್ನ ಇಟ್ಕೊಂಡು ಚಿಂತನೆಯನ್ನು ಮಾಡೋಣ. ಭಾರತೀಯ ತತ್ವಶಾಸ್ತ್ರ 3 ಪ್ರಧಾನ ಗ್ರಂಥಗಳನ್ನು ಒಪ್ಪುಕೊತದ. ಎಲ್ಲ ದಾರ್ಶನಿಕರು ಆ 3 ಪ್ರಧಾನ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡ್ಯಾರ. ಅವಕ್ಕ ಪ್ರಸ್ಥಾನತ್ರಯ ಅಂತ ಕರೀತಾರೆ. ಪ್ರಸ್ಥಾನ ಅಂತಂದ್ರೆ ರಾಜಮಾರ್ಗ. ಈ ಪದ್ಧತಿಗಳು ಬಹಳ ಇರಬಹುದು, ಆದ್ರೆ ಎಲ್ಲಾ ಬಂದು ಸೇರೋದು ಪ್ರಸ್ಥಾನದಲ್ಲಿ. ಇವಕ್ಕೆ ಪ್ರಸ್ಥಾನತ್ರಯ ಅಂತ ಕರೀತಾರ್ರಿ. ಪ್ರಸ್ಥಾನತ್ರಯದಲ್ಲೇ ಮುಖ್ಯವಾಗಿರುವಂತದ್ದು ಮೊದಲನೇದು ಬ್ರಹ್ಮಸೂತ್ರ, ಎರಡನೇದು ಉಪನಿಷತ್ತುಗಳು, ಮೂರನೇದು ಶ್ರೀಮದ್ ಭಗವದ್ಗೀತಾ. ಶಂಕರರಾಗಿರ್ಬಹುದು, ರಾಮಾನುಜರಾಗಿರ್ಬಹುದು, ಮಾಧ್ವರಾಗಿರ್ಬಹುದು, ನಿಂಬಾರ್ಕರಾಗಿರ್ಬಹುದು, ಎಲ್ಲರೂ ಅನೇಕ ಮಂದಿ ಎಲ್ಲಿಯವರೆಗೆ ಅಂತಂದ್ರೆ ಶಂಕರಕ್ಕಿಂತ ಪೂರ್ವ. ಯಾಕಂದ್ರೆ ಭಗವದ್ಗೀತೆಗೆ ಉಪನಿಷತ್ತುಗಳಿಗೆ ವ್ಯಾಖ್ಯಾನ ಮಾಡುವ ವೇಳೆಗೆ ಶಂಕರಾಚಾರ್ಯರು ಬರೀತಾರ, ನನಗಿಂತ ಪೂರ್ವದಲ್ಲಿ ಇದಕ್ಕೆ ವ್ಯಾಖ್ಯಾನ ಆಗಿತ್ತು. ಹಂಗಾದ್ರೆ ಶಂಕರರೇ ಮೊದಲ ವ್ಯಾಖ್ಯಾನಕಾರರಲ್ಲ ಭಗವದ್ಗೀತೆಗೆ ಮೊದಲಾದ ಗ್ರಂಥಗಳಿಗೆ. ಅವ್ರಕ ಪೂರ್ವಿನೂ ಕೂಡ ವ್ಯಾಖ್ಯಾನಗಳಿತ್ತು. ಅವ್ರನ್ನ ಸ್ಮರಣ ಮಾಡ್ತಾರೆ. ಅಂದ ಬಳಿಕ ಆನುಪೂರ್ವಿ ಮೊದಲಿನಿಂದ ಹಿಡ್ಕೊಂಡು ಇತ್ತೀಚಿನ ನಮ್ಮ ಬಾಲ ಗಂಗಾಧರ ತಿಲಕದವರೆಗೆ, ಇನ್ನ ಮುಂದುವರೆದ್ರ ಚಿನ್ಮಯಾನಂದರು, ನಮ್ಮ ಗೀತಾ ಪ್ರೆಸ್ ಗೋರಖ್ಪುರದವರು, ಯಾರಪ್ಪ ನಮ್ಮ ಬಹಳಷ್ಟು ಜನ ಅಲ್ಲಿ, ಜಯದಯಾಲ್ ಗೋಯಿಂದಿಕಾ ಅವರು, ಆನಂತರ ರಾಮ್ಸುಖ್ ದಾಸ್ ಮಹಾರಾಜ್ ಜಿ ಅವರು, ಬಹಳ ಪ್ರಸ್ತುತ ಇತ್ತೀಚೆಗೆ DVG ಅವರು, ಇಲ್ಲಿಯವರೆಗೆ ಅವುಗಳನ್ನ ಆಧಾರ ಇಟ್ಕೊಂಡ ವ್ಯಾಖ್ಯಾನ ಮಾಡ್ಯಾರ. ಜೀವನ ಧರ್ಮಯೋಗ ಅಂತ ಒಂದು ಪುಸ್ತಕದ ಭಗವದ್ಗೀತೆಗೆ DVG ಅವರು ವ್ಯಾಖ್ಯಾನ ಮಾಡಿರುವುದು ಇಲ್ಲಿವರೆಗೆ. ಹಾಗಾದ್ರೆ ಈ ಗುರು ತತ್ವದ ಮೇಲೆ, ಗುರು ಅನ್ನೋ ಶಬ್ದಕ್ಕ ಉಪನಿಷತ್ತುಗಳಲ್ಲೇ ಗೀತೆಯಲ್ಲೇ ಏನಂತ ಕರೆದಾರ? ಯಾಕವ ಮೂಲ, ಹೌದಿಲ್ರಿ? ಅಲ್ಲಿ ಏನಂತ ಕರೀತಾರ ಅಂತ ಕೇಳಿದ್ರ, ಮುಂಡಕೋಪನಿಷತ್ತಿನಲ್ಲಿ ಗುರುವಿನ ಲಕ್ಷಣವನ್ನ ಮಾಡ್ತಾರೆ. ಏನ್ ಮಾಡ್ತಾರಪ್ಪ ಅಂತಂದ್ರೆ, ಅಥ ತದ್ವಿಜ್ಞಾನಾರ್ಥಂ ಸ ಗುರು ಮೇವಾವಿ ಗಚ್ಚೇತ್ ಸಮಿತ್ಪಾನಿ ಶ್ರೋತ್ರಿಯಂ
ಬ್ರಹ್ಮನಿಷ್ಠಂ ಇತಿ ಮುಂಡಕ ಶ್ರುತಿ ಅಂತ ಒಬ್ರು ವ್ಯಾಖ್ಯಾನಕಾರ ಬರೆದಾರೆ. ಮುಂಡಕ ಉಪನಿಷತ್ ಏನ್ ಹೇಳ್ತದ? ತದ್ ವಿಜ್ಞಾನಾರ್ಥಂ ಸ ಗುರು ಮೇವಾಭಿಗಚ್ಚೇತ್ ಸಮಿತ್ಪಾನಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಇದು ಗುರುವಿನ ಲಕ್ಷಣ. ಏನ್ ಹೇಳ್ತಾರಪ್ಪ ಅಲ್ಲಿ ಋಷಿಗಳು ಅಂತ ಕೇಳಿದ್ರೆ, ತತ್ ವಿಜ್ಞಾನಾರ್ಥಂ. ತತ್ ಅಂತಂದ್ರ ಆ ಪರಮಾತ್ಮ, ಆ ಪರಮಾತ್ಮನನ್ನ ವಿಜ್ಞಾನಾರ್ಥಂ ಅಂತಂದ್ರ ತಿಳ್ಕೋಬೇಕಾದ್ರೆ, ಆ ಪರಮ ತತ್ವವನ್ನ ಅರಿತುಕೋಬೇಕಾದ್ರ ಏನ್ ಮಾಡ್ಬೇಕು? ತದ್ ವಿಜ್ಞಾನಾರ್ಥಂ ಸ ಗುರು ಮೇವಾಭಿಗಚ್ಚೇತ್. ಎಲ್ಲಿ ಹೋಗ್ಬೇಕಪ್ಪ ನಾವು? ಗುರುವಿನ ಹತ್ರನೇ ಹೋಗ್ಬೇಕು. ಹ್ಯಾಗ್ ಹೋಗ್ಬೇಕು? ಸಮಿತ್ ಪಾನಿಹಿ ಅಂತ ಹೇಳ್ತಾರ ಅವ್ರು. ಸಮಿತ್ ಪಾನಿಹಿ ಅಂತಂದ್ರ ಆಗಿನ ಕಾಲಕ್ಕ, ಈಗಿನ ವ್ಯವಸ್ಥೆ ಅಲ್ಲ ಅದು. ಆಗಿನ ಕಾಲಕ್ಕ ಗುರುವಿನ ಹತ್ರ ಹೋಗ್ಬೇಕಾದ್ರೆ ಅವರು ಕಾಡಿನಾಗ ಇರ್ತಿದ್ರು. ವೃದ್ಧ ಗುರು ಯುವಾ ಶಿಷ್ಯರು ಇರ್ತಿದ್ರು. ಏನು ವಿಶಿಷ್ಟ? ಬ್ರಹ್ಮಜ್ಞಾನ ಸಂಪನ್ನ ಗುರು ಇರ್ತಿದ್ದ, ಅವ ವೃದ್ಧ ಇರ್ತಿದ್ದ. ಸಣ್ಣ ಸಣ್ಣ ಮಕ್ಕಳು ವಿದ್ಯಾ ಕಲಿಯಕ್ ಅವ್ರ ಹತ್ರ ಹೋಗ್ತಿದ್ರಿ. ಹ್ಯಾಗ ಹೋಗ್ತಿದ್ರು ಅಂತಂದ್ರೆ ಕಟ್ಟಿಗೆಗಳನ್ನ ತಗೊಂಡ್ ಹೋಗ್ತಿದ್ರಿ. ಸಮಿತ್ತು ಅಂದ್ರೆ ಕಟ್ಟಿಗೆಗಳು. ಆಗಿನ ಕಾಲಕ್ಕೆ ಯಜ್ಞ ಮೊದಲಾದ ಕರ್ಮಗಳನ್ನ ಮಾಡ್ತಿದ್ದವ್ರು. ಹೀಗಾಗಿ ಕಟ್ಟಿಗೆಗಳನ್ನ ತಗೊಂಡ್ ಹೋಗ್ಬೇಕು. ಅಲ್ಲೇ ಗುರುವಿನ ಲಕ್ಷಣವನ್ನ ಹೇಳ್ಯಾರ ಅವ್ರು. ಏನ್ ಹೇಳ್ತಾರ? ಗುರು ಹೇಗಿರ್ಬೇಕಪ್ಪ ಅಂತಂದ್ರೆ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ 2 ಲಕ್ಷಣಗಳು. ಗುರು ಶ್ರೋತ್ರಿಯನಾಗಿರ್ಬೇಕು. ಆನಂತರ ಗುರು ಹೇಗಿರ್ಬೇಕಪ್ಪ ಅಂತಂದ್ರೆ ಬ್ರಹ್ಮನಿಷ್ಠನಾಗಿರ್ಬೇಕು. ಉಪನಿಷತ್ ಕಾರರು ಹೇಳುವಂತ ಗುರುವಿನ ಲಕ್ಷಣ ಇದು. ಗುರುವಿನಲ್ಲೇ 2 ಮುಖ್ಯ ಗುಣಗಳಿದ್ದಾವ, 2 ಪ್ರಧಾನ ಲಕ್ಷಣಗಳಿದ್ದಾವ. ಒಂದು ಶ್ರೋತ್ರಿಯತ್ವ, 2ನೇದು ಬ್ರಹ್ಮನಿಷ್ಠತ್ವ. ಶ್ರೋತ್ರಿಯತ್ವ ಅಂತ ಎದಕ್ಕಂತಾರಪ್ಪ ಅಂತಂದ್ರೆ, ಆ ಗುರು ಮಾತಾಡುವಂತ ಮಾತುಗಳು ಬಹಳ ಸರಳ ಇರ್ಬೇಕು, ಸರಸಾಗಿರ್ಬೇಕು. ಆನಂತರ ಕೇಳ್ತಿರ್ತಾರಲ್ಲ, ಕೇಳುಗರ ಬುದ್ಧಿ ಮಟ್ಟಕ್ಕ ಅನುಸರಿಸಿ, ಅವರವರ ಸಂಸ್ಕೃತಿಗಳಿಗೆ ಅನುಸರಿಸಿ ಅವ್ರಿಗೆ ತಿಳಿಯೋ ಹಂಗ ಸುಂದರ ವಾಕ್ಯಗಳನ್ನ ಹೇಳುವಂತ ಸಾಮರ್ಥ್ಯ ಗುರುವಿಗೆ ಇರಬೇಕು. ಅಷ್ಟೇ ಅಲ್ಲದೆ ಸಂದರ್ಭಾನುಸಾರವಾಗಿ ಪ್ರಮಾಣ ದೃಷ್ಟಾಂತಗಳನ್ನು ಕೊಡುವ ಸಾಮರ್ಥ್ಯನೂ ಕೂಡ ಗುರುವಿಗಿರ್ಬೇಕು. ಅಂದ್ರ ಗುರು ಆದವ ಬರೇ ಮಾತುಗಾರರಷ್ಟ ಅಲ್ರಿ. ಗುರು ಆದವ ಹೇಗಿರ್ಬೇಕಪ್ಪ ಅಂತಂದ್ರೆ, ಜಗತ್ತಿನಾಗಿರ್ತಕ್ಕಂಥ ಸಮಸ್ತ ಪ್ರಧಾನ ಶಾಸ್ತ್ರಗಳಂತೇನದಾವಲ್ಲ, ಅಷ್ಟು ಪ್ರಧಾನ ಶಾಸ್ತ್ರಗಳನ್ನ ಅವ ಕೂಲಂಕುಷವಾಗಿ ಅಧ್ಯಯನ ಮಾಡಿರ್ಬೇಕು. ಶಿಷ್ಯ ಯಾವ ಪ್ರಶ್ನೆಯನ್ನ ಕೇಳಿದ್ರು ಕೂಡ ಅದಕ್ಕೆ ಸರಿಯಾಗಿ ಸಮಂಜಸವಾದಂತ ಉತ್ತರ ಕೊಡಾಕ ಅವನಿಗೆ ಬರ್ತಿರ್ಬೇಕು. ಇಷ್ಟು ಗುಣಗಳಿದ್ದು ಅಂತಂದ್ರ ಇದಕ್ಕೇನಂತ ಕರೀತಾರೆ? ಶ್ರೋತ್ರಿಯತ್ವ ಅಂತ ಕರೀತಾರೆ. ಬಹುಶ್ರುತತ್ವ, ಅವು ಎಲ್ಲಾ ಶಾಸ್ತ್ರಗಳ ಜ್ಞಾನ ಗೊತ್ತಿರ್ಬೇಕು. ಇನ್ನು 2ನೇದು ಗುರುವಿನಲ್ಲಿ ಇರ್ಬೇಕಾದಂತ ಉಪನಿಷತ್ ಕಾಲದ ಋಷಿ ಹೇಳುವ ವಾಕ್ಯನೇ ಇದು. ಗುರುವಿನಲ್ಲಿ ಇರ್ಬೇಕಾದಂತ 2ನೇ ಲಕ್ಷಣ ಏನಪ್ಪಾ ಅಂತಂದ್ರ ಅವ ಬ್ರಹ್ಮನಿಷ್ಠನಾಗಿರ್ಬೇಕು. ಬ್ರಹ್ಮನಿಷ್ಠ ಅಂತಂದ್ರೆ ಏನು? ಯಾವ ತತ್ವಜ್ಞಾನವನ್ನ ವೇದ ಶಾಸ್ತ್ರಗಳು ಹೇಳ್ತಾವ, ಯಾವ ತತ್ವ ವಿಶ್ವದ ಒಳಹೊರಗ ತುಂಬಿದ ಅಂತಹ ಆ ಪರಬ್ರಹ್ಮ ಪರಮಾತ್ಮನಲ್ಲೇ ಈತನ ಮನ ಮುಳುಗಿ ಉನ್ಮನಾವಸ್ಥೆಯನ್ನು ಹೊಂದಿರಬೇಕು. ಇದಕ್ಕೆ ಬ್ರಹ್ಮನಿಷ್ಠತ್ವ ಅಂತ ಕರೀತಾರೆ. ಇದು ಯಾರು ಹೇಳ್ತಾರೆ? ಇದನ್ನ ಉಪನಿಷತ್ ಕಾಲದ ಋಷಿ ಹೇಳುವಂತ ಗುರುವಿನ ಲಕ್ಷಣ ಇದು. ಇದೇ ಮಾತನ್ನ ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲೇ ಅನುವಾದ ಮಾಡ್ತಾನ. ಇದೇ ಪದ ಮಾತ್ರ ಬ್ಯಾರೆ. ತತ್ ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸ್ಥಿರ್ವಯ ಉಪದೇಶಂತಿ ತೇ ಜ್ಞಾನಂ
ಜ್ಞಾನಿನಃ ತತ್ವದರ್ಶಿನಃ. ಕೃಷ್ಣ ಹೇಳೋ ಮಾತಿದು. ಇಲ್ಲೇ ಗುರುವಿಗೆ 2 ಲಕ್ಷಣಗಳನ್ನು ಕೊಟ್ಟಾನ ಕೃಷ್ಣ. ಒಂದು ಜ್ಞಾನಿನಃ, ಎರಡನೇದು ತತ್ವದರ್ಶಿನಃ. ಗುರು ಆದವ ಹೇಗಿರ್ಬೇಕು? ಜ್ಞಾನಿ ಮತ್ತು ತತ್ವದರ್ಶಿ ಅಂತ 2 ಪದ ಬಳಸ್ಯಾರ. ಜ್ಞಾನಿ ಅಂತಂದ್ರೆ ಸಮಗ್ರ ಶಾಸ್ತ್ರಗಳ ಜ್ಞಾನ ಅವನಿಗಿರ್ಬೇಕು. ತತ್ವದರ್ಶಿ ಅಂತಂದ್ರ ಆ ತತ್ವವನ್ನ ಆತ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ಬೇಕು. ಇವೆರಡು ಎಲ್ಲಿವು? ಶ್ರೀಮದ್ ಭಗವದ್ಗೀತಾ ಮತ್ತು ಮುಂಡಕೋಪನಿಷತ್ತಿನಲ್ಲಿ ಗುರುವಿನ ಲಕ್ಷಣವನ್ನ ಹೇಳ್ಯಾರ. ಇದು ಉಪನಿಷತ್ತಿನ ಮಾತಾತು. ಇನ್ನ ಸಾಮಾನ್ಯವಾಗಿ ಗುರುವಿನ ಲಕ್ಷಣ ಏನು? ಶ್ರೀಮನ್ ನಿಜಗುಣ ಶಿವಯೋಗಿಗಳು ಈ ಇಷ್ಟು ಶಾಸ್ತ್ರವನ್ನ ಅಧ್ಯಯನ ಮಾಡಿದವರು. ನಿಜಗುಣ ಶಿವಯೋಗಿಗಳು ಬಹಳ ಅದ್ಭುತ ಜ್ಞಾನಿಗಳವರು. ಅವರು ಅಷ್ಟು ವೇದಾಂತವನ್ನ, ಸಮಗ್ರ ಭಾರತೀಯ ತತ್ವಶಾಸ್ತ್ರವನ್ನ ಸರಿಯಾಗಿ ಅಧ್ಯಯನ ಮಾಡಿದಂತ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಗುರುವಿನ ಲಕ್ಷಣವನ್ನು ಬರೀತಾರೆ. ಗುರು ಅಂದ್ರೆ ಹೇಗಿದಾನಪ್ಪ ಅವ? ಅವನ ಲಕ್ಷಣ ಏನು? ಶಾಸ್ತ್ರ ಪ್ರಮಾಣದಿಂದ ಅವನ ಲಕ್ಷಣ ಏನು ಅಂತ ಕೇಳಿದ್ರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಬರೀತಾರ, ಕರುಣಾ, ಸತ್ಕಲೆ, ಶಾಸ್ತ್ರ ಪರಿಣತೆ, ಸೌಂದರತೆ. ಶಾಸ್ತ್ರ ಪರಿಣತೆ, ನಿರಾಶೆ, ಸೌಂದರತೆ, ಸುಮುಖತ್ವ, ಸುಗುಣ, ಸುಜ್ಞಾನಗಳ ಇರಲ್ ಅವನೇ ಶೈವ್ಯ ಗುರುವಕ್ಕುಂ ಅಂತೇಳಿ ಗುರುವಿನ ಲಕ್ಷಣವನ್ನು ಬರೀತಾರೆ ನಿಜಗುಣರು. ಏನತ್ರ ಅರ್ಥ? ಕರುಣ. ಅದೇ ನಿಜಗುಣರು ಇನ್ನೊಂದು ಕಡೆ ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ಅರ್ಪುವ ಆಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರು ಇರಲೆನ್ನ ಮಾನಸದೋಳ್ ಅಂತೇಳಿ ಪರಮಾನುಭವ ಬೋಧೆಯಲ್ಲಿ ಗುರುವಿನ ಲಕ್ಷಣವನ್ನು ಮಾಡ್ಯಾರ. ಹೇಗಿರ್ತಾನ ಗುರು? ಅವನಲ್ಲಿ ಕರುಣಾ ಇರ್ತದ ಪ್ರಧಾನ ಗುಣ, ಕರುಣ. ಎರಡನೇದು ಸತ್ಕಲೆ. ಸತ್ಕಲೆ ಅಂತಂದ್ರ ಸತ್ ಕಲೆ. ಸತ್ ಅಂತಂದ್ರ ತ್ರಿಕಾಲಾಭಾದಿತವಾದಂತ ಬ್ರಹ್ಮ ವಸ್ತು. ಕಲಾ ಅಂತಂದ್ರ ಅದನ್ನ ಅರ್ತಿಕೊಳ್ಳೋದು, ಅಂದ್ರ ಅದನ್ನ ಹೊಂದ್ಯಾನ ಅಂತ. ಸತ್ ಸ್ವರೂಪವನ್ನ ಹೊಂದ್ಯಾನ, ಅದಕ್ಕೆ ಸತ್ ಕಲಾ ಅಂತ ಕರೀತಾರ. ಅಂದ್ರೆ ಅದ್ರ ಅರ್ಥ ಏನ? ಬ್ರಹ್ಮನಿಷ್ಠತ್ವ. ಕರುಣೆ ಇರಬೇಕು ಗುರುವಿನಲ್ಲಿ, ಕರುಣ. ಎರಡನೇದು ಬ್ರಹ್ಮನಿಷ್ಠತ್ವ ಇರ್ತದ. ಮೂರನೇದು ಶಾಸ್ತ್ರ ಪರಿಣತೆ. ಶಾಸ್ತ್ರ ಪರಿಣತೆ ಅಂತಂದ್ರೆ ಶ್ರೋತ್ರಿಯತ್ವ. ಸಮಗ್ರ ಶಾಸ್ತ್ರಗಳ ಜ್ಞಾನ ಇರ್ಬೇಕು. ನಾಲ್ಕನೇ ಹೇಳ್ತಾರ ಅವರು ನಿರಾಶೆ. ಅವನಲ್ಲಿ ಯಾವ ಆಶೆ ಇರಬಾರ್ದು. ಸೌಂದರತೆ. ಸೌಂದರತೆ ಅಂತಂದ್ರ ಭೌತಿಕ ಸುಂದರತೆ ಬಗ್ಗೆ ಹಾಕತಿಲ್ಲ ಅವರು. ಸೌಂದರತೆ ಅಂತಂದ್ರ ಆತನ ಶರೀರ ಪುಣ್ಯಮಯದಿಂದ ಕೂಡಿರ್ಬೇಕು. ಅದಕ್ಕೆ ಸೌಂದರ್ಯ ಅಂತ ಕರೀತಾರ್ರಿ. ಈಗ ಸರ್ಪಭೂಷಣರೇ ಕೇಳ್ಯಾರಲ್ಲ, ಈ ಗುಣಗಳೇ ಭೂಷಣವಲ್ಲದೆ ಸರ್ವಕ್ಕೂ ಮನಿ ಹೇಮಾದಿಗಳು ಭೂಷಣವಲ್ಲ ಅಂತ ಸರ್ಪಭೂಷಣರು. ಈ ನಮ್ಗೆ ಎಲ್ಲದಕ್ಕೂ ಭೂಷಣ ಯಾವ್ದಪ್ಪ? ಮನಿ ಹೇಮಾದಿಗಳಲ್ಲ. ಅಂದ್ರೆ ಬಂಗಾರ, ಮುತ್ತು ಹಾಕೋತೇವಲ್ಲ ಕೊಳ್ಳಾಗ, ಕಿವ್ಯಾಗ, ಆ ಕಡೆ ಎಲ್ಲ, ಇದಲ್ಲ ಭೂಷಣ. ಏನ್ ಭೂಷಣ? ಗುಣಗಳೇ ಭೂಷಣ. ಹಂಗ ಸೌಂದರತೆ ಅಂತಂದ್ರೆ ಆತನ ಶರೀರ ಪುಣ್ಯಮಯ ಶರೀರ ಇರ್ತದ. ವರ ಪುಣ್ಯಮಯ ಶರೀರದ ಅಂತ ಕರೆದಾರ ಅವ್ರು. ವರ ಪುಣ್ಯಮಯ ಶರೀರ ಅಂತ ಎದಕ್ಕಂತಾರ ಗೊತ್ತದೇನ್ರಿ? ಈಗ ನಿಮ್ಮ ಶರೀರಗಳದಾವ ಇವು. ನಂದು ಕೈ ಅದ, ನಿಮ್ಮ ಬಿ ಕೈ ಕಾಲದವ. ಶ್ರೀಮನ್ ನಿಜಗುಣರದು, ಬಸವಾದಿ ಶರಣರದು ಶರೀರ ಅದ. ಅವ್ರ ಶರೀರದಿಂದ ಒಂದಿಷ್ಟು ಪಾಪ ಕೃತ್ಯಗಳು ನಡೆದಿಲ್ಲ.
ಅವ್ರ ಕಾಲು ಎಲ್ಲಿ ಹೋಗ್ಬೇಕು ಅಲ್ಲೇ ಹೋಗ್ತದ, ಅವ್ರ ಕೈಯ ಏನ್ ಮುಟ್ಟಬೇಕು ಅದನ್ನಟ್ಟ ಮುಟ್ತದ, ಅವರ ಬಾಯಿ ಏನ್ ಮಾತಾಡ್ಬೇಕು ಅದನ್ನಷ್ಟೇ ಮಾತಾಡ್ತದ್ರಿ. ನಮ್ದ್ ಹಂಗಲ್ಲ, ನಮ್ಮ ಕಾಲ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತಾವ, ಎಲ್ಲಿ ಹೋಗಬಾರ್ದು ಅಲ್ಲಿ ಹೋಗ್ತಾವ. ನಮ್ಮ ನಾಲಿಗೆ ಏನ್ ಮಾತಾಡ್ಬೇಕು ಅದನ್ನು ಮಾತಾಡ್ತದ, ಏನ್ ಮಾತಾಡಬಾರ್ದು ಅದನ್ನು ಮಾತಾಡ್ತದ. ಹೌದ್, ನಮ್ ಕಣ್ಣ ಏನ್ ನೋಡ್ಬೇಕು ಅದನ್ನು ನೋಡ್ತದ, ಏನ್ ನೋಡಬಾರ್ದು ಅದನ್ನು ನೋಡ್ತದ. ಹೌದಿಲ್ರಿ? ಹೀಗಾಗಿ ನಮ್ದು ಪುಣ್ಯಮಯ ಶರೀರ ಅಲ್ಲವು. ಯಾರ್ದ ಪುಣ್ಯಮಯ ಶರೀರ ಇರ್ತದ ಅದ ಕೇವಲ ಅದನ್ನ ಬಿಟ್ಟು ಬೇರೆ ಹೋಗಂಗಿಲ್ರಿ. ಅದಕ್ಕೆ ಪುಣ್ಯಮಯ ಶರೀರ ಅಂತ ಕರೀತಾರ, ಅದಕ್ಕೆ ಸೌಂದರತಾ ಅಂತ ಕರೀತಾರೆ. ಸುಮುಖತ್ವ, ಸುಮುಖತ್ವ ಅಂತಂದ್ರ ಗುರುವಿನ ಲಕ್ಷಣ ರೀ ಇದು. ಯಾವಾಗಲೂ ಮುಖ ಪ್ರಸನ್ನ ಇರ್ತದ್ರಿ, ಅದಕ್ಕೆ ಸುಮುಖತ್ವ ಅಂತ ಕರೀತಾರ. ಸುಜ್ಞಾನಂಗಳ್ ಇರಲ್, ಸುಗುಣ ಸುಜ್ಞಾನಂಗಳಿರಲ್, ಅವನಲ್ಲಿ ಸುಗುಣ ಅಂದ್ರ ಮೈತ್ರಿ, ಕರುಣ, ಮುದಿತಾ ಅಂತೇನದಾವಲ್ಲ, ಈ ಮೊದಲಾದ ದಿವ್ಯ ಗುಣಗಳು. ಸುಜ್ಞಾನಂಗಳ್ ಅಂತಂದ್ರ ಅಪರೋಕ್ಷದ ಅನುಭೂತಿ. ಇಷ್ಟು ಲಕ್ಷಣಗಳು ಯಾರಲ್ಲಿ ಇದ್ದಾವೋ ಅವನು ಸೇವ್ಯ ಗುರುವಕ್ಕುಂ ಅಂತ ಹೇಳ್ತಾರ ಅವ್ರು. ಅವ ಎಂತ ಗುರು? ಸೇವಿಸಲಿಕ್ಕೆ ಯೋಗ್ಯನಾದಂತಹ ಗುರು. ಅವನು ಸೇವಾ ಮಾಡಬಹುದು ನಾವು, ಅಂತ ಗುರುವಿನ ಲಕ್ಷಣ ಅದು. ಅಲ್ಲ, ಅವರು ನಿಜವನರೇ ಈ ಗುರು ಪರಂಪರೆಯನ್ನ ವಿಭಾಗ ಮಾಡ್ಯಾರ. ತಾವು ಹಿಂದೊಮ್ಮೆ ನಮ್ಮಲ್ಲಿ ಗಣಾಚಾರಿ ಸರ್ ಕಾಣಿಸ್ತದ, ಗಣಾಚಾರಿ ಗುರುಗಳು ಹಿಂದೊಮ್ಮೆ ಅದರ ವಿವರಣೆಯನ್ನು ಕೊಟ್ಟಾರ. ಅವರು ಸುಮ್ಮನೆ ನೆನಪು ಮಾಡಿ ಕೊಡ್ತೀನಿ ಅಷ್ಟೇ ನಿಮಗ. ಅದೇ ನಿಜಗುಣರು ಈ ಗುರುವನ್ನ 6 ರೀತಿಯಾಗಿ 8 ರೀತಿಯಾಗಿ ವಿಭಾಗ ಮಾಡ್ಯಾರ. 6 ರೀತಿಯಾಗಿ ಅಂತಂದ್ರೆ ಭಾವಕರಿಗನುಗುಣವಾಗಿ, 6 ತೆರನಾದ ಭಾವಕರಿಗನುಗುಣವಾಗಿ ತೋರುವ ಗುರುಕುಲದಿರವನು ಬೇಡುವೆ ನಿಂತೊಲಿದು ಅಂತ ಜ್ಞಾನ ಪ್ರತಿಪಾದನ ಸ್ಥಳದಲ್ಲಿ, ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನದ ಮೊದಲನೇ ಪದ್ಯ ಅದು. ಗುರುವಿನ ಲಕ್ಷಣವನ್ನ ಹೇಳ್ತಾರ ಅವ್ರು. 6 ರೀತಿ ಗುರುಗಳಿದ್ದಾರಂತ. ಯಾರು? ನಿಷೇಧ ಗುರು, ಕಾಮ್ಯ ಗುರು ಮೊದಲು ಮಾಡಿಕೊಂಡು ಸೂಚಕ, ವಾಚಕ, ಕಾರಕ, ವಿಹಿತ, ಕೊನೆಗೆ ಬರೋರು ವಿಹಿತ ಗುರು ತನಕ. ಸೂಚಕ, ವಾಚಕ, ಕಾರಕ, ವಿಹಿತ, ಕಾಮ್ಯ, ನಿಷೇಧ, ಇವ್ರ 6 ಜನ. ವಿಹಿತ ಗುರುವಿನ ಪರ್ಯಂತ ಅಂದ್ರೆ ನಿಷೇಧವನ್ನ ಮೊದಲು ಮಾಡಿಕೊಂಡು ವಿಹಿತ ಗುರುವಿನ ಪರ್ಯಂತ ಈ ಗುರುಗಳಲ್ಲಿ ವಿಭಾಗವನ್ನು ಕೂಡ ನಿಜಗುಣರು ಮಾಡ್ಯಾರ. 6 ರೀತಿ ಅದಾರ ಅಂತ ಹೇಳ್ತಾರ. ಅಷ್ಟೇ ಅಲ್ಲದೆ ಇನ್ನೊಂದು ಇಲ್ಲಿ ಮುಖ್ಯ ಮಾತ್ರಿ, ಅಲ್ಲ ಈ ಗುರು ಅವಶ್ಯಕತೆ ಏನದ? ಒಂದು ಇವತ್ ನಾನು ಹೇಳೋದೆಲ್ಲ ವೇದಾಂತದ ಅನುಸಾರಿನ ಇವತ್ತು. ಗುರುವಿನ ಅವಶ್ಯಕತೆ ಏನು? ಗುರು ಇಲ್ಲದ ಆಗಂಗಿಲ್ಲ ಏನು? ಗುರು ಬೇಕ ಏನು ಅಂತ ಕೇಳಿದ್ರ ಶ್ರೀಮನ್ ನಿಜಗುಣರೇ ಹೇಳ್ಯಾರ. ಎಲ್ಲೇ ಪರಮಾನುಭವ ಬೋಧೆ 4ನೇ ಸಂಧಿಯೊಳಗ, ಗುರುವಾಕ್ಯವಿಲ್ಲದೆ ಪರತತ್ವ ಎಂತಪ್ಪ ಪುರುಷರಿಗೆ ಸಿದ್ಧಿಸದು. ನಿಯಮ ನೋಡ್ರಿ ಹೆಂಗದ ಅವ್ರದ್ದು. ಗುರುವಾಕ್ಯವಿಲ್ಲದೆ, ಗುರುವಿನ ವಾಕ್ಯ, ವಾಕ್ಯ ಅಂದ್ರೆ ಉಪದೇಶಾತ್ಮಕ ವಾಕ್ಯ, ಗುರುವಾಕ್ಯವಿಲ್ಲದೆ ಪರತತ್ವ ಎಂತಪ್ಪ ಪುರುಷರಿಗೆ ಸಿದ್ಧಿಸದು. ಬೆಕ್ಕದಾವಿರ್ಲಿ ಅವ, ಅವನಿಗೆ ಪರತತ್ವ ಸಿದ್ಧಿಸಂಗಿಲ್ಲ ಗುರುವಿನ ವಾಕ್ಯ ಇಲ್ಲದೆ. ಅದರಿಂದ ಹೇಳ್ತಾರೆ ನಿಜಗುಣರು, ಅದರಿಂದ ಗುರುಪಯೋಧರೆ ಕೇಳು ಪರಿಭಾವಿಸಿದೋಡಿಂತು ಗುರುವಚನವೇ ವೇದವೆನಿಪುದು. ಗುರುವಚನವೇ ವೇದ ಅಂತ ಕರ್ಸ್ಕೊಂಡದ. ಗುರುವಚನವೇ ಶ್ರುತಿ. ಅವರೇ ಹೇಳ್ಯಾರ, ಶ್ರುತಿ ಅಂದ್ರೆ ಯಾವಪ್ಪ? ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಪುರಾಣ ಆಗಮ, ಗುರುವಚನವೇ ಸಕಲಾರ್ಥ ಸಿದ್ಧಿಗಳಾಗು, ಗುರುವಚನವೇ ಮೋಕ್ಷ ಗತಿ ಹೇತು ಅಂತ ಕರೀತಾರ.
ಶ್ರುತಿ ಅಂದ್ರೆ ಬೇರೆ ಏನು ಅಲ್ಲವು, ಗುರುವಚನವೇ ಶ್ರುತಿ. ಸ್ಮೃತಿ ಅಂತಂದ್ರೆ ಅದು ಕೂಡ ಗುರುವಚನವೇ ಸ್ಮೃತಿ. ಪುರಾಣ ಆಗಮಗಳು ಅವು ಗುರುವಚನವೇ. ಮುಂದುವರೆದು ಹೇಳ್ಯಾರವರು, ಗುರುವಚನವೇ ಸಕಲಾರ್ಥ ಸಿದ್ಧಿಗಳಾಗು. ನಮ್ಗೇನಾರ ಪ್ರಾಪ್ತಿ ಆಗ್ಬೇಕಾಯ್ತಂತಂದ್ರ ಅದು ಕೇವಲ ಗುರುವಿನಿಂದ ಮಾತ್ರ ಸಾಧ್ಯತೆ ರೀ. ಮತ್ ಗುರುವಚನವೇ ಮೋಕ್ಷ ಗತಿ ಹೇತು. ನಮ್ಗೆ ಜೀವನ್ ಮುಕ್ತಾವಸ್ಥೆ ಬೇಕಾಗಿತ್ತಂತಂದ್ರೂ ಅದು ಕೂಡ ಗುರುವಚನದಿಂದನೇ ಸಾಧ್ಯ ಅದ. ಈ ಜಗತ್ತಿನೊಳಗ 3 ಬಹಳ ದುರ್ಲಭದವಂತ ಒಬ್ಬ ಸುಭಾಷಿತಕಾರ ಹೇಳ್ಯಾರ. ಏನಂತ ಗೊತ್ತದನ್ರಿ? ದುರ್ಲಭೋ ವಿಷಯ ತ್ಯಾಗ, ದುರ್ಲಭಂ ತತ್ವದರ್ಶನಂ, ದುರ್ಲಭೋ ಸಹಜಾವಸ್ಥಾ, ಸದ್ಗುರು ಕರುಣಾ ವಿನಃ ಅಂತ. ಸದ್ಗುರುವಿನ ಕೃಪೆ ಇಲ್ಲದೆ ಇತ್ತಂತಂದ್ರೆ ಈ 3 ವಸ್ತುಗಳು ಪ್ರಾಪ್ತಿನೇ ಆಗಂಗಿಲ್ಲ. ಯಾವುವು? ದುರ್ಲಭೋ ವಿಷಯ ತ್ಯಾಗ. ವಿಷಯ ತ್ಯಾಗ ಅನ್ನೋದು ಅಷ್ಟು ಸುಲಭವಾಗಿ ಆಗಂಗಿಲ್ಲ, ಬಹಳ ಕಠಿಣ ಅದ. ಅದು ಸದ್ಗುರುವಿನ ಕೃಪೆಯಿಂದ ಮಾತ್ರ ಹೋಗ್ತದ್ರಿ. ದುರ್ಲಭೋ ವಿಷಯ ತ್ಯಾಗ. ತತ್ವದರ್ಶನ ಅದು ಸುಲಭ ಆಗಂಗಿಲ್ಲ. ದುರ್ಲಭಂ ತತ್ವದರ್ಶನಂ. ಸಹಜಾವಸ್ಥಾ, ದುರ್ಲಭೋ ಸಹಜಾವಸ್ಥಾ. ಈ 3ಕ್ಕೂ ಎದರಿಂದ ಆಗ್ತದಪ್ಪ ಅಂತಂದ್ರೆ ಅಸಾಧಾರಣ ಕಾರಣ ಯಾವುದು ಅಂತಂದ್ರೆ ಸದ್ಗುರು ಕರುಣಾ ವಿನಃ. ಆ ಸದ್ಗುರುವಿನ ಕರುಣೆಯಿಂದಲೇ ಇದು ಸಾಧ್ಯ ಅದ. ಹೀಗಾಗಿ ಗುರುವಿನ ಅವಶ್ಯಕತೆ ಬಹಳ ಅದ. ಗುರು ಏನ್ ಮಾಡ್ತಾರಪ್ಪ? ಸಾಧು ಶ್ರೀ ನಿಶ್ಚಲದಾಸಿ ಮಹಾರಾಜರು, ದಾಮೋಪಂತಿಯವರು, ದಾದು ದೀನ ದಯಾಲ್ ಅಂತ ಆಗ್ಯಾರ, ಬಹಳ ದೊಡ್ಡ ಮಹಾತ್ಮರವರು. ಅವ್ರದೊಂದು ಶಿಷ್ಯ ಪರಂಪರಾ ನಡೆದು ಬಂದದ. ಆ ಶಿಷ್ಯ ಪರಂಪರೆಯಲ್ಲಿ ಒಬ್ಬ ಮಹಾತ್ಮ ಯಾರಪ್ಪ ಅಂತಂದ್ರ ಸಾಧು ಶ್ರೀ ನಿಶ್ಚಲದಾಸಿ ಮಹಾರಾಜರು. ಅವರು ಒಂದು ಗ್ರಂಥ ಬರೆದಾರ, ಬಹಳ ಅದ್ಭುತ ಗ್ರಂಥ ಅದು. ಸಿದ್ಧಾರೂಢ ಹೇಳ್ತಿದ್ದಂತ, ಹಿಂದಿ ಒಳಗ ನೀವು ಓದಬೇಕಾದ್ರೆ ಯಾವ ಗ್ರಂಥಪ್ಪ ಅಂತಂದ್ರೆ ಸಿದ್ಧಾರೂಢರು ರೆಫರೆನ್ಸ್ ಮಾಡಿದ್ದು ಈ ಶ್ರೀ ವಿಜಯರಾಜ. ನೀವು ಓದುವ ಸಿದ್ಧಾರೂಢರು ಅದರಲ್ಲೇ 3ನೇ ತರಂಗದೊಳಗ 95ನೇ ಚೌಪಾಯಿಯೊಳಗ ಗುರುವಿನ ಲಕ್ಷಣವನ್ನ ಬರೀತಾರ. ಯಾರು? ಸಾಧು ಶ್ರೀ ನಿಶ್ಚಲದಾಸಿ ಮಹಾರಾಜರು. ಏನ್ ಬರೀತಾರ ಗೊತ್ತನ್ರಿ ಅವರು? ವೇದ ಅರ್ಥಕ್ಕೂ ಬಲೆ ಪಚಾನೆ, ಆತಮ ಬ್ರಹ್ಮ ರೂಪ ಏಕ ಜಾನೆ, ವೇದ ಪಂಚಕಿ ಬುದ್ಧಿ ನ ಸಾವೈ, ಅದ್ವಯ ಅಮಲ ಬ್ರಹ್ಮ ದರ್ಸಾವೈ, ಭವಮಿತ್ಯಾ ಮೃಗ ತುಷಾ ಸಮಾನ, ಅನುಲವ ಇಮ ಬಾಕತ ನಹಿ ಆಣ, ಸೋ ಗುರುದೇ ಅದ್ಭುತ ಉಪದೇಶ, ಛೇದಕ ಶಿಖಾ ನ ಲುಂಚಿತ ಕೇಶ ಅಂತ. ಬಹಳ ಭಾರಿ ಮಾತದು, ಹಿಂದಿ ಒಳಗಿನ ಅದು. ಅಂದ್ರ ಆ ಜನ ಆಗಿನ ಕಾಲದ ಮಾತಾಡೋ ಹಿಂದಿ ಇದು. ಏನ್ ಹೇಳ್ತಾರ ಅವರು? ವೇದ ಅರ್ಥಕ್ಕೂ ಭಲೆ ಪಿಚಾನೆ. ಪಿಚಾನೆ ಅಂದ್ರೆ ಪೈಚಾನೆ ಅಂತ. ವೇದ ಅರ್ಥಕ್ಕೂ ಬಲೆ ಪಚಾನೆ ಅಂದ್ರೆ ವೇದದ ಅರ್ಥವನ್ನ ಯಥಾರ್ಥವಾಗಿ ತಿಳಿದವ. ಅಷ್ಟೇ, ಬರೀ ವೇದ ತಿಳ್ಕೊಂಡವ್ರು ಬಹಳ ಮಂದಿ ಅದಾರ್ರಿ. ಆತಮ ಬ್ರಹ್ಮ ರೂಪ ಏಕ ಜಾನೆ, ನನ್ನ ಆತ್ಮವೇ ಬ್ರಹ್ಮಸ್ವರೂಪ, ಇದು ತಿಳಿದಿರ್ಬೇಕು. ಆ ಬ್ರಹ್ಮವೇ ಇಲ್ಲಿ ಒಳಗಿರೋದು ಆತ್ಮ ಸ್ವರೂಪ, ಎರಡು ಬೇರೆ ಬೇರೆ ಅಲ್ಲ. ಆತಮ ಬ್ರಹ್ಮ ಏಕ ರೂಪ ಜಾನೆ, ಎರಡೂ ಬೇರೆ ಬೇರೆ ಅಲ್ಲ. ಇದಕ್ಕೆ ಜ್ಞಾನ ಅಂತಾರ್ರಿ. ಅಭೇದ ದರ್ಶನಂ ಹಿ ಜ್ಞಾನಂ. ಜ್ಞಾನ ಅಂತಂದ್ರೆ ಏನು? ಅಭೇದದ ದರ್ಶನ ಆಗುದು. ಭೇದ ಪಂಚಕಿ ಬುದ್ಧಿನ ಸಾವೈ. 5 ಭೇದಗಳಿದ್ದಾವಿಲ್ಲಿ, ನಮಗೆಲ್ಲ ಕಂಡು ಬರ್ತಾವ. ಈಗ ನಾವು ನೋಡಿದ್ರೆ ಇವೆಲ್ಲ 5 ಭೇದಗಳ ಕಣ್ಣಿಗೆ ಕಾಣಿಸ್ತಾವ. ಒಂದು ಜೀವ ಈಶ್ವರ ಭೇದ, ಎರಡನೇದು ಜೀವ ಜೀವರ ಪರಸ್ಪರ ಭೇದ, ಮೂರನೇದು
ಜೀವ ಜಡಗಳ ಭೇದ. ನಾಲ್ಕನೇದು ಜಡ ಜಡ ಪರಸ್ಪರ ಭೇದ. ಐದನೇದು ಈಶ್ವರ ಜಡ ಭೇದ. ಈ 5 ಭೇದಗಳನ್ನ ಆ ಗುರು ಏನ್ ಮಾಡ್ತಾನ? ಭೇದ ಪಂಚಕಿ ಬುದ್ಧಿನ ಸಾವೈ. ಈ 5 ಭೇದಗಳಿಂದ ಕೂಡಿರ್ತಕ್ಕಂಥ ಬುದ್ಧಿಯನ್ನ ಆ ಗುರುದೇವ ನಾಶ ಮಾಡ್ತಾನೆ. ಅದ್ವಯ ಅಮಲ ಬ್ರಹ್ಮದರ ಸಾವೈ. ಅದ್ವಯ ಅಮಲ ಆ ಬ್ರಹ್ಮವನ್ನ ತೋರಿಸಿಕೊಡ್ತಾನ. ಭವ ಮಿಥ್ಯಾ ಮೃಗ ತೃಷ ಸಮಾನ. ಈ ಭವ ಹೇಗದರಿ? ಭವ ಮಿಥ್ಯಾ ಮೃಗ ತೃಷಾ ಸಮಾನ. ಮೃಗ ತೃಷಾ ಸಮಾನ ಅಂತಂದ್ರೆ ಏನ್ ಗೊತ್ತೇನ್ರಿ? ಈ ಈ ಮೃಗ ತೃಷ ಅಂತಂದ್ರೆ ಬಿಸಿಲು ಗುದುರೆ ಅಂತಿರ್ತದ. ಆ ಬಿಸಿಲು ಗುದುರೆ ಸತ್ಯನೋ ಸುಳ್ಳುನೋ? ಅದು ಕಾಣಿಸ್ತದ ಅಷ್ಟೇ, ಅದು ಆದ್ರೆ ವಾಸ್ತವಿಕವಾಗಿ ಇರುವುದಿಲ್ಲ. ಮರೀಚಿಕೆ ಅಂತ ಶಬ್ದಕ್ಕೆಲ್ಲ ಸರಿಯಾದದ್ದು. ಮೃಗತುಷ ಅಂತಂದ್ರ ಮರೀಚಿಕೆ. ಯಾವುದು? ಭವ ಅನ್ನೋದು, ಈ ಜನ್ಮ ಮರಣ ಅನ್ನೋದು, ಈ ಸಂಸಾರ ಅನ್ನೋದು ಹೇಗದ ಅಂತಂದ್ರ ಭವ ಮಿಥ್ಯಾ ಮೃಗ ತೃಷಾ ಸಮಾನ. ಇದೊಂದು ಮರೀಚಿಕೆ ಇದ್ದಂಗಪ್ಪ. ಇದು ನಿಜಗುಂಡ್ರು ಹೇಳ್ತಾರಲ್ಲ ಇದನ್ನ ಮಾತನ್ನ. ವಿಷಮ ಸಂಸಾರವಿದನು ಕನಸಂದರಿ. ಇದೇನು ವಿಷಮ ಸಂಸಾರ ಅದಲ್ಲಪ್ಪ, ಇದು ಕನಸು ಅಂತ ತಿಳ್ಕೊ. ಅನುಲವ ಇಮ ಬಾಖತ ನಹಿ ಆನ. ಅಂದ್ರ ಸತೋತ್ ಇದನ್ನ ಹೇಳ್ತಾರ ಅವರು ಗುರುಗಳು. ಸೋ ಗುರುದೇ ಅದ್ಭುತ ಉಪದೇಶ. ಹೇ ಗುರುದೇವ, ಇಂಥ ಉಪದೇಶವನ್ನ ಕೊಡ್ಬೇಕು. ಛೇದಕ ಶಿಖಾನ ಲುಂಚಿತ ಕೇಶ ಅಂತ. ಅಂದ್ರೆ ಬರೀ ತಲೆ ಬೋಳ್ಸ್ಕೊಡೋದಾಗ್ಲಿ, ಶಿಷ್ಯರ ಚಂಡಿಕೆಗಳನ್ನ ಕತ್ತರಿಸೋದಾಗ್ಲಿ ಇಂಥವನಿಗೆ ಗುರು ಅಂತ ಕರೆಯಂಗಿಲ್ಲ. ಬಹಳ ಮಂದಿ ಒಬ್ಬ ಗುರು ತಲೆ ಬಡ್ಕೊಂಡಿದ್ದ ಅಂದ್ರೆ ಶಿಷ್ಯ ತಲೆ ಬೋಳ್ಸ್ಕೊಡೋದು. ಚಂಡಿಕೆ ಕಾದಿದ್ದ ಅಂದ್ರೆ ಕಾಯೋದು. ಇವರು ವೇಷಭೂಷಣಿ ಗುರು ಹೆಂಗ್ ತೊಟ್ಟಾರ ಹಂಗ್ ತೊಟ್ಕೊಳ್ಳೋದು. ಇವನಿಗೆ ಗುರು ಅನ್ನಂಗಿಲ್ಲ ಅಂತ ಸಾಧು ಶ್ರೀ ನಿಶ್ಚಲದಾಸಿ ಮಹಾರಾಜ್ ಹೇಳ್ತಾರ. ಇದು ಸಂಕ್ಷಿಪ್ತವಾಗಿ ಬಹಳ ಅದ ಗುರುವಿನ ಬಗ್ಗೆ ಹೇಳ್ಬೇಕಾದದ್ದು. ಸಂಕ್ಷಿಪ್ತವಾಗಿ ನಾನು ಇಲ್ಲಿವರೆಗೆ ವೇದಾಂತದ ಅನುಸಾರಿಯಾಗಿ ಇಷ್ಟು ಮಾತುಗಳೆಲ್ಲ ಎಲ್ಲಿವೆವು? ವೇದಾಂತದ ಅನುಸಾರಿಯಾಗಿ ಗುರುವಿನ ಲಕ್ಷಣಗಳನ್ನ ಹೇಳಿ. ಇನ್ನೂ ಗುರುವಿನ ಬಗ್ಗೆ ಅತಿಶಯವಾಗಿ ತಿಳ್ಕೋಬೇಕಾಗಿತ್ತಂತಂದ್ರೆ ಮಾರ್ಕಂಡೇಯ ಪುರಾಣ ಅಂತರ್ಗತ ಒಂದು ಸಣ್ಣ ಗ್ರಂಥ ಬರುತ್ತ, ಒಂದು ಅಧ್ಯಾಯ ಬರುತ್ತ. ಅದಕ್ಕ ಗುರು ಗೀತಾ ಅಂತ ಕರೀತಾರೆ. ಅಲ್ಲೇ ಶಿವ ಪಾರ್ವತಿ ಸಂವಾದದ. ಪಾರ್ವತಿ ಶಿವನನ್ನ ಕುರಿತು ಪ್ರಶ್ನೆಯನ್ನ ಮಾಡ್ತಾಳ. ಹೇ ದೇವ ಮಹೇಶ್ವರ, ನೀ ಯಾರನ್ನ ಕುರಿತು ಧ್ಯಾನಿಸ್ತಿ? ನಿನ್ನ ಧ್ಯಾನ ಯಾರನ್ನ ಕುರಿತು ನಡೀತದ ಅಂತ ಪ್ರಶ್ನೆ ಮಾಡಿದಾಗ ಆ ಮಹಾಗುರುವಾಗಿರ್ತಕ್ಕಂಥ ಶಂಕರ ಪಾರ್ವತಿಯನ್ನು ಉದ್ದೇಶಿಸಿ ಗುರು ತತ್ವದ ವಿವರಣೆಯನ್ನು ಕೊಟ್ಟಾನ. ಅದಕ್ಕ ಗುರು ಗೀತಾ ಅಂತ ಕರೀತಾರೆ. ಒಂದು 3-4 ಅಧ್ಯಾಯಗಳಿದ್ದಾವ. ಅದ್ಭುತ ಮಾತುಗಳು. ಅಲ್ಲೇ ಬರುವಂತ ಇವೆಲ್ಲ ಚೈತನ್ಯಂ ಶಾಶ್ವತಂ ಅಂತ ಹೇಳೋ ಮಂತ್ರ ಆಗ್ಲಿ, ಬ್ರಹ್ಮಾನಂದಂ ಪರಮ ಸುಖದಂ ಅನ್ನೋದಾಗ್ಲಿ, ಇದು ಗುಣಾತೀತಂ ರೂಪಾತೀತಂ, ಇವೇನ್ ಅನೇಕ ಶ್ಲೋಕಗಳೆಲ್ಲ ಹೇಳ್ತೇವಲ್ಲ, ಇವಿಷ್ಟು ಶ್ಲೋಕಗಳು ಗುರುವಿನ ಮಹತಿಯನ್ನು ಹೇಳುವಂತ ಶ್ಲೋಕಗಳು ಅಲ್ಲಿ ಅದಾವ. ಎಲ್ಲೇ? ಗುರು ಗೀತಾ ಅನ್ನುವಂತ ಗ್ರಂಥದಲ್ಲಿ. ಅಲ್ಲಿ ತಾವು ನೋಡ್ಕೋಬಹುದು. ಇವತ್ತಿನ ಉಪನ್ಯಾಸ ಉಪನಿಷತ್ ಕಾಲದ ಋಷಿಗಳ ದೃಷ್ಟಿಯಲ್ಲಿ ವೇದಾಂತದ ಅನುಸಾರಿಯಾಗಿ ಗುರುವಿನ ಲಕ್ಷಣ. ವೇದಾಂತದಲ್ಲೇ ಗುರು ಅಂದ್ರೆ ಶರೀರ ಅಂತ ಕರೆಯಂಗಿಲ್ಲ. ಗುರು ಅಂತಂದ್ರೆ ಯಾವ್ದೋ ಪೀಠಕ್ಕೆ ಕೂತವ್ರು ಅಂತ ಅನ್ನಂಗಿಲ್ಲ. ಗುರು ಅಂತಂದ್ರ ನಮ್ಮ ಜಾತಿ ವರ್ಣಕ್ಕೆ ಸಂಬಂಧಪಟ್ಟಮಲ್ಲ. ಗುರು ಅಂತಂದ್ರ ಚೈತನ್ಯಂ. ಗುರು ಅಂದ್ರೆ ಯಾರು? ಚೈತನ್ಯಂ. ಶಾಶ್ವತಂ, ಶಾಂತಂ, ಯೋಮಾತೀತಂ, ನಿರಂಜನಂ, ನಾಥ ಬಿಂದು ಕಲಾತೀತಂ. ಯಾವ ವಸ್ತು ಇದೆಯೋ ಅದು ಶ್ರೀ ಗುರು. ಗುರು ಅಂತಂದ್ರೆ ಬ್ರಹ್ಮಾನಂದಂ,
ಪರಮ ಸುಖದಂ, ಕೇವಲಂ. ಈ ಒಂದೊಂದು ಶಬ್ದ ಬಹಳ ಮಹತ್ವಪೂರ್ಣ ಅದಾವ. ಬರೇ ಒಂದೊಂದಕ್ಕನೇ ವಿವರಣೆ ಕೊಡ್ಬೇಕಾದ್ರೆ ಬಹಳ ಸಮಯ ಬೇಕಾಗ್ತದ. ಬ್ರಹ್ಮಾನಂದಂ, ಅವನು ಬ್ರಹ್ಮಾನಂದದಲ್ಲಿ ತಲೆ ನಿಲ್ತಾನ, ವಿಷಯಾನಂದದಲ್ಲ. ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ, ಕೇವಲ ಸ್ವರೂಪ. ಜ್ಞಾನ ರೂಪಂ, ಗುರು ಅಂದ್ರೆ ಯಾರು? ಜ್ಞಾನ ರೂಪಂ. ತತ್ವಮಶಾದಿ ಲಕ್ಷ್ಯಂ, ತತ್ವಮಶಿ ಮೊದಲಾದ ಮಹಾವಾಕ್ಯಗಳು. ತತ್ವಮಶಿ ಆ ಬ್ರಹ್ಮ ತತ್ವವೇ ಶ್ರೀ ಗುರು. ತತ್ವಮಶಾದಿ ಲಕ್ಷ್ಯಂ ಏಕಂ, ಗುರು ಅಂದ್ರೆ ಅನೇಕಿಲ್ಲ. ಏಕಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ, ಎಲ್ಲಾ ಬುದ್ಧಿಗಳಿಗೆ ಸಾಕ್ಷಿಯಾಗಿ ಬೆಳಗುವಂತ ಆ ಪರಮ ಪ್ರಕಾಶ ಏನದಲ್ಲ, ನನ್ನ ಬುದ್ಧಿಯನ್ನ ಬೆಳಗುವಂಥದ್ದು, ತಮ್ಮೆಲ್ಲರ ಬುದ್ಧಿಯನ್ನ ಬೆಳಗುವಂಥದ್ದು ಆ ಪರಮ ಪ್ರಕಾಶಕ್ಕ ಗುರು ಅಂತ ಕರೀತಾರೆ. ಸರ್ವಧಿ, ಧಿ ಅಂದ್ರೆ ಬುದ್ಧಿ. ಸರ್ವಧಿ ಸಾಕ್ಷಿಭೂತಂ, ಭಾವಕ್ಕೊಳಗಾದವನವ. ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ, ಇದು ಗುರುವಿನ ಲಕ್ಷಣ. ಇಷ್ಟು ವೇದಾಂತದಲ್ಲಿ ಗುರು ಲಕ್ಷಣಗಳು. ನಾಳೆ ಸಂತರು ಹೆಂಗ್ ಹೇಳ್ತಾರ ಗುರುವಿನ ಬಗ್ಗೆ ಅನ್ನೋದನ್ನ ನೋಡೋಣ್ರಿ. ಸಂತರ ದೃಷ್ಟಿಯಲ್ಲೇ ಗುರು. ಈಗ ವೇದಾಂತ ಶಾಸ್ತ್ರದಲ್ಲಿಯೇ ಗುರುವನ್ನ ನೋಡಿದೀವಿ ನಾವಿವತ್ತು. ನಾಳೆ ಸಂತರ ದೃಷ್ಟಿಯಲ್ಲೇ ಗುರು ಹೇಗದಾನ. ನಾಡದ್ದು ಸಾಧ್ಯ ಆದ್ರ ಅಥವಾ 1-2-3 ದಿನ ಬಿಟ್ಟು ಶರಣರ ದೃಷ್ಟಿಯಲ್ಲೇ ಗುರು, ಬಸವಣ್ಣನವರ ದೃಷ್ಟಿಯಲ್ಲಿ ಗುರು ಹೇಗಿರ್ತಾನ, ಚನ್ನಬಸವಣ್ಣವರ ದೃಷ್ಟಿ, ಇದು ವಿಸ್ತಾರ ಆಗ್ತದ ಬಹಳ ದಿನ. ಚನ್ನಬಸವಣ್ಣವರ ದೃಷ್ಟಿಯಲ್ಲಿ ಗುರು ಹೇಗದಾನ, ಪ್ರಭುದೇವರ ದೃಷ್ಟಿಯಲ್ಲಿ ಗುರು ಹೇಗದಾನ, ಅಕ್ಕ ಮಹಾದೇವಿ ತಾಯಿಯ ದೃಷ್ಟಿಯಲ್ಲಿ ಗುರು ಹೇಗದಾನ, ಹಿಂಗ ಒಬ್ಬೊಬ್ಬ ಶರಣರನ್ನ ಹಿಡ್ಕೊಂಡು ಗುರು ತತ್ವದ ವಿಮರ್ಶೆ ಮಾಡೋದ್ರಿ. ಸ್ವಲ್ಪ ವಿಸ್ತಾರ ಆಗ್ತದೆ. ಏನ್ ನಡೀತದಲ್ಲ, ತಿಂಗಳ ಗಂಟೆ ನಾವೇನ್ ಮಾಡಾರ್ತೀವಿ, ಬರೀ ಗುರು ತತ್ವ ನಡೆದ್ರು ನಡೀತದ್ರಿ. ಹೌದಿಲ್ರಿ? ಪ್ರತಿಯೊಬ್ಬ ಶರಣರ ದೃಷ್ಟಿಯಲ್ಲೇ ಗುರು ತತ್ವವನ್ನ ನೋಡುದು. 10-20 ಮಂದಿ ನೋಡುದು ಗೊತ್ತಾಗ್ತದ ಅವಾಗ ಗುರು ಅಂದ್ರೆ ಹೇಗಿರ್ತಾರ. ಸೋಪಾಧಿಕ ಗುರು ಹೇಗಿರ್ತಾನ, ನಿರುಪಾಧಿಕ ಗುರು ಹೇಗಿರ್ತಾನ, ಇಷ್ಟು ಮೊದಲು ತಿಳ್ಕೊಳ್ಳೋದ್ರಿ. ಆ ನಂತರ ಗುರುಗಳ ಧಾರಣ ಮಾಡ್ಬೇಕಲ್ಲ. ಈಗ ಹೇಗೆ ಮಾಡೋದು ಅನ್ನೋದನ್ನ ಮುಂದೆ ನೋಡೋದ್ರಿ. ಏನಾರು ಇವತ್ತಿನ ವಿಷಯ ಸಂಬಂಧ ವೇದಾಂತ ದೃಷ್ಟಿಯಲ್ಲಿ ಗುರುವನ್ನ ಹೇಳಿ ನನಗ ಯಾರಿಗಾದ್ರೂ ಪ್ರಶ್ನೆ ಹೇಳಿದ್ರೆ ಕೇಳಿ. ಶರಣಾರ್ಥಿ. ಧನ್ಯವಾದಗಳ್ರಿ. ಅವು ಹೆಸರುಗಳು ಬೇರೆ ಬೇರೆ ಇರಬಹುದು. ಕೃಷ್ಣ, ಗೋದಾವರಿ, ಭೀಮಾ, ನರ್ಮದಾ, ಬ್ರಹ್ಮಪುತ್ರ, ಹಿಂಗೆ ಬೇರೆ ಬೇರೆ ನದಿಗಳು ಇರಬಹುದು. ಆದ್ರ ಅವು ಸೇರ್ತಕ್ಕಂತ ಒಂದು ಗುರಿ ಒಂದೇ, ಸಮುದ್ರ. ಆ ಸಮುದ್ರ ಅಂತಕ್ಕಂಥದ್ದೇ ಅದು ಸತ್ಯ ತತ್ವ. ಅದುವೇ ಗುರುವಿನ ಒಂದು ಅರಿವೇ ಗುರು ಅಂತ ಹೇಳಿ ಹೇಳ್ತಾರ. ಅಥವಾ ಈಗ ಅಣ್ಣವ್ರು ಹೇಳಿದ್ರಲ್ಲ, ಆ ಬ್ರಹ್ಮ ಚೈತನ್ಯ ಶಕ್ತಿಯೇ ಗುರು ಅಂತ ಹೇಳಿ ಹೇಳಿದ್ರಲ್ಲ, ಅವೆಲ್ಲವುಗಳ ಮೂಲ ಆಶಯ ಒಂದೇ, ಆ ಸಾಗರವನ್ನ ಸೇರುವುದು. ಅಥವಾ ಸಾಗರನೇ ಅದರ ಮೂಲ ಆಶಯ, ಗುರುವಿನ ತತ್ವ. ಅದು ಹೇಳುವಂತಹ ಪದ್ಧತಿಗಳು ಇವತ್ತೊಂದು ಹೇಳ್ತೀನಿ, ನಾಳೊಂದು ಹೇಳ್ತೀನಿ, ಮತ್ತೆ ನಾಡದೊಂದು ಹೇಳ್ತೀನಿ ಅಂತ ಹೇಳಿದ್ರಲ್ಲ, ಎಲ್ಲರ ದೃಷ್ಟಿ ಒಂದೇ ಅದ ಅಂತ ಹೇಳಿ ಅನಿಸ್ತದ. ಆ ಒಂದನ್ನ ಹೇಳ್ತಾ ಹೇಳ್ತಾ ಎಲ್ಲರ ಬಗ್ಗೆ ಹೇಳ್ತಾ ಹೌದಲ್ಲಪ್ಪ ಎಲ್ಲರೂ ಒಂದೇ ಹೇಳ್ಯಾರಲ್ಲ ಅಂತ ಹೇಳಿ ನಮ್ಗೆ ಅನಿಸ್ಬೇಕು. ಆ ರೀತಿಯಾದಂತ ಒಂದು ಪ್ರಯತ್ನ ಅಣ್ಣವ್ರು ಮಾಡ್ಲಿಕತ್ತಾರ. ಧನ್ಯವಾದಗಳ್ರಿ. ನಮ್ಮದೇ ಇದು ಒಂದೇ ಕರೆಕ್ಟ್. ಈ ನರ್ಮದಾ ನದಿಯಿಂದ ಹೋದ್ರನೆ ಮಾತ್ರ ನಮಗ ಸಮುದ್ರ ಸಿಗ್ತದ ಅಂತ ಹೇಳಿ ನಾವು ತಲೆಗೆ ಇಟ್ಕೊಂಡ್ ಗೊತ್ತಿರ್ತೀವಿ. ಆದ್ರೆ ಇಲ್ಲ, ಎಲ್ಲ ನದಿಗಳು ಸೇರೋದು ಸಮುದ್ರವನ್ನೇ. ಆ ಸಮುದ್ರದ ಆಶಯ, ಸಮುದ್ರಕ್ಕೆ ಸೇರ್ತಕ್ಕಂತ ಆಶಯ, ಆ ಸಮುದ್ರದ ಒಂದು ಪಯಣವನ್ನ ಯಾವ ರೀತಿಯಾಗಿ ಬಂದ್ರುನು ಅದು ಅಲ್ಲೇ ಸೇರುವುದು ಅಂತಕ್ಕಂಥದ್ದನ್ನ ನೀವು ಪ್ರತಿನಿತ್ಯ ಒಂದೊಂದು ಪಥವನ್ನ ಹಿಡಿದು ಆ ಗುರುವಿನ ಮಹತಿಯನ್ನ ತಿಳಿಸ್ತಕ್ಕಂತ ಒಂದು ಈ ಶ್ರಾವಣ ಮಾಸದ ಪ್ರಯುಕ್ತ ಇವತ್ತು ಶ್ರಾವಣ ಚಾಲು ಆಯ್ತು. ಅದೊಂದು ನಿತ್ಯ ಶ್ರಾವಣ ಎಲ್ಲ ಶರಣರಿಗೆ, ಸಂತರಿಗೆ, ದಾರ್ಶನಿಕರಿಗೆ ನಿತ್ಯ ಶ್ರಾವಣ, ನಿತ್ಯ ಅಮಾವಾಸ್ಯೆ, ನಿತ್ಯ ಹುಣ್ಣಿಮೆ ಅಂತ ಹೇಳಿರ್ತಾವ. ಅವಾಗ
ಒಳ್ಳೆ ಚಿಂತನೆಯನ್ನ ನಾವು ನಡೆಸಿದೀವಿ ಅಂದ್ರ ಅದನ್ನೇ ನಿತ್ಯ ಶ್ರಾವಣ ಆಗ್ತದ. ಇವತ್ತ ನಿಮಿತ್ತವಾಗಿ ಇವತ್ತು ಶ್ರಾವಣ ಶುರು ಆಗ್ತದ. ಇವತ್ತೇ ಆ ಗುರುವಿನ ಮಹತಿಯನ್ನ ಅತ್ಯಂತ ಅದ್ಭುತವಾಗಿ ಹೇಳಿರ್ತಕ್ಕಂತ ಶರಣ ಶ್ರೀಧರ್ ಮುರಾಳಿ ಅಣ್ಣವರಿಗೆ ನಾನು ಅನಂತ ಭಕ್ತಿಯ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ವಿಷಯದ ಕುರಿತು